ಹಲೋ ಫ್ರೆಂಡ್ಸ್, ಇವತ್ತು ನಾನು ಅವಕಾಡೊ ಚಾಟ್ ಮಾಡ್ತಾಯಿದ್ದೀನಿ. ಈ ಅವಕಾಡೊ ಚಾಟ್ ಮಾಡಲಿಕ್ಕೆ ನಾನು ಒಂದು ಅವಕಾಡೊ ತೊಗೊಂಡಿದ್ದೀನಿ, ಒಂದು ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ. ಸೊ ಈ ಹಪ್ಪಳ, ಇದು ಒಂದು ಹಲಸಿನ ಹಪ್ಪಳ, ಇಷ್ಟು ತೆಳುವಾಗಿದೆ. ನನ್ನ ಫ್ರೆಂಡ್ ಕಳಿಸ್ಕೊಟ್ಟಿದ್ದಾರೆ, ಸುಜಾತ ಅವರು, TR ಹೆಗ್ಡೆ ಸುಜಾತ ಅವರು. ಇವರು ಸಿದ್ದಾಪುರ ಹತ್ರ ತ್ಯಾಗ್ಲಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನು ಮತ್ತು ಈ ಒಂದು ಅಕ್ಕಿ ಹಪ್ಪಳ ಇವನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಅವಕಾಡೊ ಚಾಟ್ ಮಾಡಲಿಕ್ಕೋಸ್ಕರ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಥರ ಸಣ್ಣದಾಗಿ ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಸೊ ಟೊಮೊಟೊನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೊ ಯೂಶ್ವಲಿ ಟೊಮೊಟೊವನ್ನು ಬಳಸುವಾಗ ಬೀಜನ್ನು ತೆಗೆದುಬಿಟ್ಟು ಬಳಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಬೀಜದಲ್ಲಿ ತುಂಬ ಕ್ಯಾಲ್ಶಿಯಂ ಡೆಪಾಸಿಟ್ಸ್ ಆಗುತ್ತೆ. ಸೊ ಅದರಿಂದ ಈ ಥರ ಪಲ್ಪನ್ನು ಅಷ್ಟೇ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅವಕಾಡೊ ಚಾಟ್ ಮಾಡಲಿಕ್ಕೆ ಇದು ಒಂದು ಹಲಸಿನ ಒಂದು ಚಿಪ್ಸು. ಸೊ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಟ್ರಯಾಂಗಲ್ ಶೇಪಲ್ಲಿ. ಇದು ಅಕ್ಕಿದು, ಇದು ಮತ್ತು ಹಲಸಿಂದು. ಈಗ ಅವಕಾಡೊ ಚಾಟ್ಗೆ ಅದು ಆ್ಯಕ್ಚುಲಿ ಹಸಿಮೆಣಸು, ನಿಂಬೆಹಣ್ಣು, ಟೊಮೊಟೊ, ಈರುಳ್ಳಿ ಮೇಜರು. ಸೊ ನಾನು ಇದು 2 ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ, ಸ್ವಲ್ಪ ಕರಿಬೇವು, ಆನಂತರ ಸ್ವಲ್ಪ ಬೆಳ್ಳುಳ್ಳಿ, ನಂತರ ಸ್ವಲ್ಪ ಕೊತ್ತಂಬರಿ. ಇವೆಲ್ಲವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಅಂದರೆ ಕುಟ್ಕೋಬೇಕು. ಈಗ ಇದು ಹಸಿಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇದಾಗಿದೆ. ಸೊ ಇದು ಅವಕಾಡೊ ತುಂಬ ಒಳ್ಳೆಯದೇ ಇರುತ್ತೆ. ಇದು ಆ್ಯಕ್ಚುಲಿ ಹಾರ್ಟ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಸೊ LDL ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿಬಿಟ್ಟು HDL ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಹೆಲ್ತಿ ಇರ್ತಕ್ಕಂಥ ಈ ಒಂದು ಫ್ರೂಟನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅವಕಾಡೊ ಚಾಟ್ ಮಾಡಲಿಕ್ಕೋಸ್ಕರ. ಈಗ ಸ್ಮ್ಯಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಹಣ್ಣಾಗಿದೆ, ಅದರಿಂದ ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ 1 ನಿಮಿಷಕ್ಕೆ. ಸೊ ಈ ಹಂತದಲ್ಲಿ ನಾವು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಟೊಮೊಟೊ, ಇದಕ್ಕೆ ಬೀಜ ಹಾಕ್ಕೊಂಡಿಲ್ಲ, ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಈರುಳ್ಳಿ, ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಆನಂತರ ಒಂದು ಒಳಗೆ ನಿಂಬೆಹಣ್ಣನ್ನು ಜ್ಯೂಸ್ ತಗೊಂಡಿದ್ದೀನಿ. ಸೊ ಒಂದು ಬೌಲಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಒಳಗೆ ನಿಂಬೆಹಣ್ಣು. ಆನಂತರ ಸೊ ಮೆಕ್ಸಿಕನ್ ಅವಕಾಡೊ ಚಾಟ್ ಆದರೆ ಅದು ಬೇರೆ ಇರ್ತದೆ. ಸೊ ನಾನು ಇಂಡಿಯನ್ದು ಇರೋದ್ರಿಂದ ಒಂದು ಚಿಟಿಕೆಯಷ್ಟು ನಾನು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಮತ್ತೆ ಪುನಃ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅವಕಾಡೊ ಚಾಟ್ಗೆ ಇದು ಅವಕಾಡೊ ಕ್ರೀಮು ರೆಡಿ ಆಗಿದೆ. ಸೊ ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಇದಕ್ಕೆ ಹುರಿದಿರ್ತಕ್ಕಂಥ ಒಂದು ಎಳ್ಳನ್ನು ಸಹಿತ ಮಿಕ್ಸ್ ಮಾಡಬೇಕು. ಇದು ತುಂಬ ಟೇಸ್ಟಿ ಕೊಡುತ್ತದೆ ಈ ಒಂದು ಅವಕಾಡೊ ಸಾಸ್ಗೆ. ಈಗ ಅವಕಾಡೊ ಚಾಟು ರೆಡಿಯಾಗಿದೆ. ಇದು ಜಾಕ್ ಫ್ರೂಟಿಂದ ಮಾಡಿರ್ತಕ್ಕಂಥ ಒಂದು ಪಾಪಡ್ ಅಥವಾ ಚಿಪ್ಸು ಏನಾದರೂ ಕರಿಬೋದು. ಇದು ರೈಸಿಂದ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಇದರಲ್ಲಿ ಇದನ್ನು ಈ ಥರ ಹಿಂಗೆ ತೊಗೊಂಡು ತಿನ್ಕೋಬೇಕು. ವೆರಿ ಟೇಸ್ಟಿಯಾಗಿರ್ತಕ್ಕಂಥ ಒಂದು ಅವಕಾಡೊ ಸಾಸ್ ಅಂತ ಹೇಳ್ಬೋದು, ಅವಕಾಡೊ ಕ್ರೀಮ್ ಅಂತ ಹೇಳ್ಬೋದು, ರೆಡಿಯಾಗಿದೆ. ಸೊ ನೀವು ಮನೆಯಲ್ಲಿ ಒಮ್ಮೆ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.